ನ್ಯೂಸ್ 42 ಕನ್ನಡ. ಇದು ಸಮಾಜಕ್ಕೆ ಬಹಳ ಅತಿ ಅವಶ್ಯಕವಾದಂತಹ ಒಂದು ವಿಚಾರ. ನಾವೆಲ್ಲರೂ ಹೇಳ್ಕೊಳ್ತೀವಿ, ನಮ್ಮ ಆಸ್ತಿ, ನಮ್ಮ ಒಡವೆ, ನಮ್ಮ ಧನ, ಐಶ್ವರ್ಯ ಅಂತ ಹೇಳಿ ನಮ್ಮೆಲ್ಲರ ಆಸ್ತಿ ಯಾವುದು ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನ ಆಸ್ತಿ. ನಾವು ಸಂಪಾದನೆ ಮಾಡುವಂತ ಈ ಕಟ್ಟಡ ಇರ್ಬೋದು, ಐಶ್ವರ್ಯ ಇರ್ಬೋದು, ಒಡವೆ ಇರ್ಬೋದು, ಯಾವುದು ನಮ್ಮ ಸಂಪತ್ತು ಅಲ್ಲ. ನಮ್ಮ ಶಾಶ್ವತವಾದಂಥ ಸಂಪತ್ತು ಯಾವುದು ಅಂತ ಹೇಳಿದ್ರೆ ನಮ್ಮ ಮಕ್ಕಳು. ಅದರಲ್ಲೂ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಈ ಸಮಾಜದಲ್ಲಿ ಒಂದು ಉತ್ತಮವಾದಂಥ ಒಂದು ಕೊಡುಗೆಯನ್ನು ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತೀವಿ. ಅದೇ ಶಾಶ್ವತವಾಗಿ ನಮ್ಮದೆಲ್ಲದಕ್ಕೂ ಒಂದು ಹೆಸರಾಗಿ, ಹುಸಿರಾಗಿ ಸಮಾಜದ ಇತಿಹಾಸದ ಪುಸ್ತಕದಲ್ಲಿ ಇರುವಂತಹ ಒಂದೇ ವಿದ್ಯೆ. ಸೊ ಇದಕ್ಕೆ ಸಮನ್ವಯ ಶಿಕ್ಷಣ ತಗೊಳ್ಳುವಂತಹ ಕಾರ್ಯಕ್ರಮ. ಸಮನ್ವಯ ಶಿಕ್ಷಣ ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಅನೇಕ ರೀತಿಯಾದಂಥ ಶಿಕ್ಷಣಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡುವುದೇ ಸಮನ್ವಯ ಶಿಕ್ಷಣ. ಇವತ್ತು ಅನೇಕ ಮಕ್ಕಳು, ಇವತ್ತು ವಿಕಲಚೇತನ ಮಕ್ಕಳಿಗೆ ನಾವೆಲ್ಲರೂ ಕೂಡ ಇವತ್ತು ಗುರುತಿಸಿ ಅವರಿಗೆ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು, ವಿದ್ಯೆಗೆ ಬೇಕಾದಂತಹ ಸಕಲ ಸವಲತ್ತುಗಳನ್ನು ಕೊಡುವಂಥ ಒಂದು ವಿಚಾರ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಅನೇಕ ರೀತಿಯಾದಂಥ ನಾನು ನೋಡಿದೆ, ಕೆಲವು ವಿಷಯಗಳು ನಾನು ಇವತ್ತು ತಿಳ್ಕೊತಾ ಇದ್ದೇನೆ. ಸೊ ಸಾಕಷ್ಟು ವಿಚಾರಗಳಿವೆ. ಉಚಿತ ನೇತ್ರ ತಪಾಸಣೆ ಮಾಡುವಂಥದ್ದು, ಮಕ್ಕಳಿಗೆ ಫಿಸಿಯೋಥೆರಪಿ ಮಾಡುವಂಥದ್ದು, ಅವ್ರಿಗೆ ಬೇಸಿಕ್ ಆಗಿ ವೀಲ್ ಚೇರ್ ಕೊಡುವಂಥದ್ದು, ಒಂದು ವಾಕಿಂಗ್ ಶೂಸ್ ಕೊಡುವಂಥದ್ದು, ಮತ್ತೊಂದು ಎಲ್ಲ ರೀತಿಯಾದಂಥ ಒಂದು ವೈವಿಧ್ಯತೆ ಕೊಡುವಂಥದ್ದು, ಒಂದು ಮೂಲಭೂತ ಸೌಕರ್ಯ ಕೊಡುವಂಥದ್ದು ಒಂದು ವಿಚಾರ ಅಂತ ನಮ್ಮ ಮುಂದೆ ಇದೆ. 500ಕ್ಕೂ ಹೆಚ್ಚು ವಿಕಲಚೇತನ ವಿದ್ಯಾರ್ಥಿಗಳು ನಾವು ಗುರುತಿಸಿಕೊಂಡಿದ್ದೇವೆ. ಈ ಮಕ್ಕಳಿಗೆ ಸುಸಜ್ಜಿತವಾದಂಥ ಒಂದು SRP ಕೇಂದ್ರದ ಕೊರತೆ ಎದ್ದು ಕಾಣ್ತಿತ್ತು. ಒಂದು ಸಣ್ಣ ಕೊಠಡಿಯಲ್ಲಿ ಈ ಮಕ್ಕಳಿಗೆ ಬೇಕಾದಂಥ ವೈದ್ಯಕೀಯ ತಪಾಸಣೆ ಇರ್ಬೋದು, ಥೆರಪಿಗಳಿರ್ಬೋದು, ಮತ್ತು ಅವರಿಗೆ ಅನೇಕ ಸಾಧನ ಸಲಕರಣೆಗಳನ್ನು ಕೊಡುವಂಥದ್ದು, ಇವೆಲ್ಲ ಕಿರಿದಾದ ಕೊಠಡಿಯಲ್ಲಿ ನಡೀತಾ ಇದೆ. ಇದನ್ನು ಮನಗಂಡು ಮೊನ್ನೆ ಶಾಸಕರನ್ನು ನಾವು ಭೇಟಿ ಮಾಡಿ ಅವ್ರ ಕಡೆಯಿಂದ ಸೆಂಟ್ ಗೋವಿಂದ್ ಸಂಸ್ಥೆಗೆ ರೆಕಮೆಂಡೇಶನ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಸಂತೋಷದಿಂದ ಒದ್ಕೊಂಡು ಈ ಒಂದು ಸುಸಜ್ಜಿತವಾದಂಥ ಈ ಒಂದು SRP ಕೇಂದ್ರವನ್ನು ಇವತ್ತು ಅನಾವರಣ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಶಿಕ್ಷಣ ಉದ್ದೇಶ ಎಲ್ಲ ವಿದ್ಯಾರ್ಥಿ 6ರಿಂದ 14-18 ವರ್ಷದ ವಯೋಮಾನದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಬರೀ ಶಾಲೆ ಬರುವಂಥ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ವಿಕಲತೆಯನ್ನು ಹೊಂದಿದ್ದು ಮಕ್ಕಳುಗಳು, ಮನೆಯಲ್ಲೇ ಇರುವಂಥ ಮಕ್ಕಳುಗಳಿಗೂ ಸಹ ನಾವು ಶಿಕ್ಷಣ ಕೊಡುವಂಥದ್ದು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯಾಗಿದೆ. ಹಾಗಾಗಿ ಅಂಥ ಮಕ್ಕಳನ್ನ, ಎಲ್ಲ ಮಕ್ಕಳನ್ನ ಸರ್ವೆ ಮಾಡಿಕೊಂಡು ನಾವು ಅವರ ಮನೆಗಳಿಗೆ ಭೇಟಿಯನ್ನು ಕೊಟ್ಟು, ಯಾರು ಮನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ ಅವರಿಗೆ ಗೃಹಾಧಾರಿತ ಶಿಕ್ಷಣವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಸುಮಾರು ತಾಲೂಕಿನಲ್ಲಿ 40ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಗೃಹಾಧಾರಿತ ಶಿಕ್ಷಣಕ್ಕೆ ಒಳಪಟ್ಟು ಮನೆಗಳಿಗೆ ಹೋಗಿ ನಾವು ಅವ್ರಿಗೆ ಬೇಕಾದಂಥ ಸಾಧನ ಸವಲತ್ತುಗಳನ್ನು ಕೊಡುವಂಥದ್ದು, ಅವ್ರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡುವಂಥದ್ದು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಅನೇಕ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಥೆರಪಿಗಳ ಅಗತ್ಯತೆ ಇರ್ತದೆ. ಅಂಥವನ್ನ ಮನಗಂಡು ಅವ್ರಿಗೆ ಇಲಾಖೆ ವತಿಯಿಂದ ಒಂದು ಟ್ರಾನ್ಸ್ಪೋರ್ಟೇಷನ್ ಗ್ರಾಂಟ್ ಅನ್ನ ಕೊಟ್ಟು ಈ ಕೇಂದ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನುರಿತ ವೈದ್ಯರಿಂದ ಅವರಿಗೆ ಥೆರಪಿಗಳನ್ನು ಮಾಡುವಂಥದ್ದು ನಾವು ಮಾಡ್ತಾ ಇದ್ದೇವೆ. ಮತ್ತೆ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದೇವೆ, ಉಚಿತ ನೇತ್ರ ತಪಾಸಣೆಯನ್ನು ಮಾಡ್ತಾ ಇದ್ದೇವೆ. ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ದರೆ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮವೂ ಸಹ ಇದೆ. ಹೀಗೆ ಮಕ್ಕಳುಗಳಿಗೆ ಕ್ರೀಡಾಕೂಟವನ್ನು ಸಹ ನಾವು ವಿಕಲಚೇತನ ಮಕ್ಕಳಿಗೆ ವಿಶೇಷವಾಗಿ ತಾಲೂಕು ಜಿಲ್ಲಾ ಹಂತದಲ್ಲಿ ಕ್ರೀಡಾಕೂಟಗಳನ್ನು ಮತ್ತೆ ಅವರಿಗೆ ಪ್ರವಾಸವನ್ನ
ಎಲ್ಲ ಮಾಡಿ ಅವರು ಬೇರೆ ಮಕ್ಕಳಿಗೆ ಸಮಾನರು, ಆ ಮಕ್ಕಳಿಗೆ ಯಾವುದೇ ರೀತಿಯ ಭೇದ ಭಾವ ಇದ್ದಂಗೆ ನಮ್ಮ ಸಮಾಜದಲ್ಲಿ ನೋಡ್ಕೊಳ್ಳುವಂಥದ್ದು ನಮ್ಮ ಶಿಕ್ಷಣ ಇಲಾಖೆ ಎಲ್ಲರ ಜವಾಬ್ದಾರಿಯಾಗಿದೆ. ಹಾಗಾಗಿ ಅವ್ರಿಗೆ ಅಗತ್ಯ ಇರುವಂತಹ ಒಂದು ಕೇಂದ್ರವನ್ನ ಇವತ್ತು ಸೆಂಟ್ ಗೋಪಿ ಸಂಸ್ಥೆಯವರು ಮಾಡಿಕೊಟ್ಟಿದ್ರೆ ಎಲ್ಲರಿಗೂ ಸಹ ತುಂಬಾ ಸಂತೋಷ ಇದೆ. ಅದರಲ್ಲೂ ಜಿಲ್ಲಾ ಕೇಂದ್ರದಲ್ಲಿ ಇದಾಗಿರುವಂಥದ್ದು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಬೆಳೆಸೋಕೆ ಯೋಗ್ಯ ಆಗಿದೆ. ಅದು ಮಾಡಿಕೊಟ್ಟಂತಹ ಸಂಸ್ಥೆಯವರಿಗೆ ಮತ್ತೆ ಕಾರ್ಯಕರ್ತರಾದಂತಹ ನಮ್ಮ ಹೆಚ್ಚಿನ ಶಾಸಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ನ್ಯೂಸ್ 42 ಕನ್ನಡ.